ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮೊಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಅಗ್ನಿವೀರ್ ಸಿಲೆಬಸ್ ಏನಿರ್ತದೆ ಅಂತ. ಸೊ ಅಗ್ನಿವೀರ ಸಿಲೆಬಸ್ ಬಗ್ಗೆ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಿಂದಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳಿದ್ವಿ. ಅಗ್ನಿವೀರದಾಗ ಯಾವ ಏರಿಯಾದ ಮೇಲೆ ಕ್ವಶನ್ ಕೇಳ್ತಾರೆ, GK ಎಷ್ಟು ಕ್ವಶನ್ ಇರ್ತಾವ, ಸೈನ್ಸ್ ಎಷ್ಟು ಕ್ವಶನ್ ಇರ್ತಾವ, ಮ್ಯಾಥ್ಸ್ ಎಷ್ಟು ಕ್ವಶನ್ ಇರ್ತಾವ, ರೀಸನಿಂಗ್ ಎಷ್ಟು ಕ್ವಶನ್ ಇರ್ತಾವ, ಎಕ್ಸಾಮ್ದಾಗ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇರ್ತಾವೆ, ಎಷ್ಟು ಅಂಕಗಳಿರ್ತಾವೆ, ಯಾವ ರೀತಿಯಾಗಿ ನೆಗೆಟಿವ್ ಅಂಕಗಳು ಇರ್ತಾವೋ, ಈ ಎಕ್ಸಾಮ್ ಅನ್ನ ಯಾವ ರೀತಿಯಾಗಿ ಆನ್ಲೈನ್ ಒಳಗೆ ಬರೀಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈ ಲೇಟೆಸ್ಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀವಿ. ಸೊ ಇವತ್ತಿನ ದಿನ ಈ ಒಂದು ವಿಡಿಯೋದಾಗ ಜಸ್ಟ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸೊ ಸಿಲೆಬಸ್ ಒಳಗ ಫಸ್ಟ್ಗೆ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ನೋಟಿಫಿಕೇಶನ್ ಒಳಗ ಕೊಟ್ಟಿರ್ತಕ್ಕಂಥದನ್ನ ನಾವು ತಗೊಂಡಿದ್ವಿ. ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ವಶನ್ಸ್ ಸಾಕಷ್ಟು ಬಾರಿ ಏನ್ ರಿಪೀಟ್ ಆಗಿಲ್ಲ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಪೈಪ್ ಅಂಡ್ ಸ್ಟ್ರೀಮು ಕ್ವಶನ್ಸ್ ಬಂದಿದ್ದಾವ. ಆಲ್ಮೋಸ್ಟ್ ಎಲ್ಲ ಶಿಫ್ಟ್ ಒಳಗೂ ಕ್ವಶನ್ಸ್ ಕವರ್ ಆಗಿದಾವ. ನೆಕ್ಸ್ಟ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿ ನಾವು ಯಾವ ಚಾಪ್ಟರ್ ಮಾಡಬೇಕಪ್ಪ ಅಂದ್ರೆ ಟ್ರೈನ್ ಪ್ರಾಬ್ಲಮ್ಸ್ ನ ಮಾಡಬೇಕು. ಟ್ರೈನ್ ಪ್ರಾಬ್ಲಮ್ಸ್ ಒಳಗೆ ಯಾವ ಏರಿಯಾ ಮೇಲೆ ಕ್ವಶನ್ ಕೇಳ್ತಾರೆ ಅಂದ್ರೆ ಲೆಂತ್ ಕಂಡುಹಿಡಿಯೋದಾಗಿರ್ಬೋದು, ಟೈಮ್ ಕಂಡುಹಿಡಿಯೋದಾಗಿರ್ಬೋದು, ಸ್ಪೀಡ್ ಕಂಡುಹಿಡಿತಕ್ಕಂಥದ್ದು ಆಗಿರ್ಬೋದು, ಅಥವಾ ಎರಡೂ ಟ್ರೈನ್ಗಳು ಒಂದನ್ನೊಂದು ಅಪೋಸಿಟ್ ಡೈರೆಕ್ಷನ್ ಒಳಗೆ ಇದ್ದಾಗ ಕೇಳ್ತಾರೋ, ಅಥವಾ ಎರಡು ಟ್ರೈನ್ಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಯಾವ ಒಂದು ಎಷ್ಟು ಸೆಕೆಂಡ್ಗಳ ನಂತರ ಒಂದಕ್ಕೊಂದು ಕ್ರಾಸ್ ಮಾಡ್ತಾವಂತ ಕ್ವಶನ್ ಕೇಳ್ಬೋದು. ಟ್ರೈನ್ ಪ್ರಾಬ್ಲಮ್ಸ್ ಮೇಲೆ ಇಷ್ಟಂತೂ ಸಿಲೆಬಸ್ ಕವರ್ ಮಾಡ್ಕೋಬೇಕು. ನೆಕ್ಸ್ಟ್ ಮೆನ್ಸುರೇಷನ್ ಕ್ಷೇತ್ರ ಗಣಿತ ಮೇಲೂ ಕ್ವಶನ್ಸ್ ಕೇಳಿದಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಇದಕ್ಕಿಂತ ಮುಂಚೆ ಏನ್ ಕೇಳ್ತೀರಂದ್ರೆ ಇದು ಸರ್ಕಲ್ದ ರೇಡಿಯಸ್ 7 ಸೆಂಟಿಮೀಟರ್ ಇತ್ತಂದ್ರೆ ಇತರದ ಏರಿಯಾ ಎಷ್ಟು ಇರ್ತೈತಿ ಅಥವಾ ಪೆರಿಮೀಟರ್ ಎಷ್ಟು ಇರ್ತೈತಿ ಅಂತ ಕ್ವಶನ್ ಕೇಳ್ತಿದ್ರು ಸಾಕಷ್ಟು ಬಾರಿ. ಸೊ ಈಗ ಹೋದ ವರ್ಷ CBT ಆಗಿದೆ, ಶಿಫ್ಟ್ ವೈಸ್ ಎಕ್ಸಾಮ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡಬೇಕು. ಮೊದಲಿನಷ್ಟ ಓದಿದ್ರೆ ಆಗೋದಿಲ್ಲ. ಅವಾಗ ನಾವೆಲ್ಲ ಏನ್ ಮಾಡ್ತಿದ್ವಿ, ಒಂದು ಚಾರ್ಟ್ ಹಾಕ್ಸಿಬಿಡ್ತಿದ್ವಿ. ಇಫ್ ದ ರೇಡಿಯಸ್ ಆಫ್ 7 ಸೆಂಟಿಮೀಟರ್ ಇತ್ತಂದ್ರೆ ಏರಿಯಾ ಎಷ್ಟು ಇರ್ತೈತ್ರಿ, 154 ಇರ್ತದ. ಪೆರಿಮೀಟರ್ ಅಂದ್ರೆ ಸುತ್ತಳತೆ ಎಷ್ಟು ಇರ್ತದ್ರಿ, 44 ಇರ್ತದ ಅಂತ ಬರ್ಸ್ಬಿಡ್ತಿದ್ವಿ. ಸೊ ಇವಾಗ ಇಷ್ಟನ್ನ ಓದ್ರ ಆಗೋದಿಲ್ಲ. ಮೆನ್ಸುರೇಷನ್ ಒಳಗ ಇನ್ನೂ ಡೀಪ್ ಆಗಿ ಎಲ್ಲ ರೆಡಿ ಆಗ್ಬೇಕು. ಸೊ ಅದೇ ರೀತಿಯಾಗಿ ಜಾಮೆಟ್ರಿ ಮೇಲೂ ಬೇಸಿಕ್ಸ್ ಕ್ವಶನ್ ಇರ್ತಾವ. ಟ್ರಿಗ್ನೋಮೆಟ್ರಿ ಅಷ್ಟೊಂದು ಡೀಪ್ ಆಗಿರೋದಿಲ್ಲ. ಟೈಮ್ ಅಂಡ್ ವರ್ಕು. ಸೊ ಇಲ್ಲಿ ಕ್ವಶನ್ಸ್ ಭಾಳ ಈಸಿಯಾಗಿ ಕೇಳ್ತಿರ್ತಾರೆ. A ಒಂದು ಕೆಲಸವನ್ನ 10 ದಿನದಾಗ ಮಾಡ್ತಾನೋ, B ಒಂದು ಕೆಲಸ 15 ದಿನದಾಗ ಮಾಡ್ತಾನೋ, ಇಬ್ಬರು ಸೇರಿ ಆ ಕೆಲಸ ಎಷ್ಟು ದಿನದಾಗ ಮಾಡ್ತಾರೋ. So A can do a piece of work in 10 days, B can do the same work in 15 days. Then how many days A and B together can complete the piece of work? So ಕಾನ್ಸೆಪ್ಟ್ ಏನ್ ಗುರ್ತಿರ್ಬೇಕಂದ್ರೆ ನಮಗೆ ಟುಗೆದರ್ ಅಂತಕ್ಕಂಥದ್ದು ಗುರ್ತಿರ್ಬೇಕು. ನೆಕ್ಸ್ಟ್ ಅಲೋನ್ ಅಂತಕ್ಕಂಥದ್ದು ಕ್ವಶನ್ ಗುರ್ತಿರ್ಬೇಕು. ಟುಗೆದರ್ ಒಳಗೆ ನಾವೇನ್ ಮಾಡ್ತಿದ್ದೀವಿ, A into B divided by A plus B ಫಾರ್ಮುಲಾ ಯೂಸ್ ಮಾಡ್ತಿದ್ವಿ. ಅದೇ ಅಲೋನ್ ಇತ್ತಂದ್ರೆ A into B divided by A minus B ಮಾಡ್ತಿದ್ವಿ. ಸೊ ಇಷ್ಟನ್ನ ನಾವು ಪ್ರಾಕ್ಟೀಸ್ ಮಾಡ್ರೆ ಈ ಸಲ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಸೊ ಇದಕ್ಕಿಂತನೂ ಸ್ವಲ್ಪ ಡೀಪ್ ಹೋಗ್ಬೇಕು. ಒಬ್ಬ ಕೆಲಸ ಬಿಟ್ಟು ಹೋದ್ರೆ, ಕೆಲಸ ಮುಗಿದು ಇನ್ನೂ 4 ದಿನ ಇರ್ತದೆ, ಅದಕ್ಕಿಂತ ಮುಂಚೆ ಕೆಲಸ ಬಿಟ್ರೆ, ಸೊ ಅಂಥವನ್ನೆಲ್ಲ ಕ್ವಶನ್ಸ್ ಈ ಸಲ ಸ್ವಲ್ಪ ಪ್ರಿಪೇರ್ ಆಗಬೇಕು. ಸೊ ಕ್ವಶನ್ ಪೇಪರ್ ಡೀಪ್ ಇರ್ತದೆ. ಯಾಕಂದ್ರೆ ಶಿಫ್ಟ್ ವೈಸ್ ಎಕ್ಸಾಮ್ ನಡೀತಿರೋದ್ರಿಂದ ಡೀಪ್ ಆಗಿ ಕೇಳುವಂಥ ಚಾನ್ಸ್ ಇರ್ತದೆ. ಪ್ರೊಬ್ಯಾಬಿಲಿಟಿ ಮೇಲೂ ಕ್ವಶನ್ಸ್ ಬರ್ತಾವ. ಸೊ ಇದನ್ನು ಕೂಡ ಮಾಡಬೇಕು. ಸೊ LCM SCF. ಸೊ LCM SCF ನಾರ್ಮಲ್ ಆಗಿ ಎಲ್ಲಾನು ಮಾಡ್ಬೇಕು. ಫ್ರಾಕ್ಷನ್ ಆಫ್ LCM, ಫ್ರಾಕ್ಷನ್ ಆಫ್ SCF, A into B, LCM into HCF ಆ ಫಾರ್ಮುಲಾ ಆಗಿರ್ಬೋದು. ನೆಕ್ಸ್ಟ್ ಟ್ರ್ಯಾಕ್ ಒಳಗೆ ಓಡ್ತಕ್ಕಂಥ ಪ್ರಾಬ್ಲಮ್ ಆಗಿರ್ಬೋದು. ಈಗ ಸೆಟ್ ಮಾಡಿರ್ತೀವಿ. ನೆಕ್ಸ್ಟ್ ಎಷ್ಟು ಸೆಕೆಂಡ್ಗಳ ನಂತರ 2 ಅಲಾರಾಮ್ ಕೊಡಿಸಿ ಹೊಡಿತಾ ಅನ್ನೋದು ಅಲ್ಲಿ ತನಕ ಅಷ್ಟೊಂದು ಡೀಪ್ ಆಗಿ ನಾವು LCM ಬಗ್ಗೆ ನೋಡಬೇಕು. ನೆಕ್ಸ್ಟ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಗ್ಗೆನು ಅಂದ್ರೆ ಅಲ್ಜಿಬ್ರಾ ಮೇಲೂ ಕ್ವಶನ್ಸ್ ಕೇಳಿದಾರೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ನೆಕ್ಸ್ಟ್ ಅವರೇಜ್ ಮೇಲೆ ಸೊ ಡೀಪ್ ಆಗಿ ಸ್ಟಡಿ ಮಾಡ್ರಿ. ಪ್ರಾಫಿಟ್ ಆ್ಯಂಡ್ ಲಾಸು, ಪರ್ಸಂಟೇಜು, ನಂಬರ್ ಸಿಸ್ಟಮು, ಸ್ಪೀಡ್, ಡಿಸ್ಟೆನ್ಸ್, ಟೈಮು, ಸಿಂಪಲ್ ಇಂಟ್ರೆಸ್ಟು, ಕಂಪೌಂಡ್ ಇಂಟ್ರೆಸ್ಟು, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನು, ಪಾರ್ಟ್ನರ್ಶಿಪ್ಪು. ಸೊ ನೀವು ಫಸ್ಟಿಗೆ ಯಾವುದನ್ನ ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ಪಾರ್ಟ್ನರ್ಶಿಪ್ಪು, ರೇಷಿಯೋ, ಸಿಂಪಲ್ಲು, ಸ್ಪೀಡು, ನಂಬರ್ ಸಿಸ್ಟಮು, ಪ್ರಾಫಿಟ್ ಆ್ಯಂಡ್ ಲಾಸು, ಪರ್ಸಂಟೇಜು, ಅವರೇಜು, LCM SCF ಇವು ಇಷ್ಟು ಪರ್ಫೆಕ್ಟ್ ಮಾಡಿ ನೆಕ್ಸ್ಟ್ ಹೋದ್ರೆ ಚಲೋ ಆಗ್ತದೆ. ಸೊ ಇಷ್ಟು ಮೇಲೆ ಫಿಕ್ಸ್ ಏರಿಯಾ ಮೇಲೆ ಕ್ವಶನ್ಸ್ ಇವ. ಎವರೇಜ್ ಮೇಲೂ ಪ್ರತಿಯೊಂದು ಶಿಫ್ಟ್ ಕ್ವಶನ್ ಅದ. ಪರ್ಸೆಂಟೇಜ್ ಮೇಲೂ ಅದ. ಪ್ರಾಫಿಟ್ ಆ್ಯಂಡ್ ಲಾಸ್ ಅದ. ನಂಬರ್ ಸಿಸ್ಟಮ್ ಅದ. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟು, ಕಂಪೌಂಡ್ ಇಂಟ್ರೆಸ್ಟು, ರೇಷಿಯೋ, ಪಾರ್ಟ್ನರ್ಶಿಪ್ಪು. ನೆಕ್ಸ್ಟ್ ಟೈಮ್ ಆ್ಯಂಡ್ ವರ್ಕ್ ಒಂದು ಯಾವ್ದ್ರಿ, ಟೈಮ್ ಆ್ಯಂಡ್ ವರ್ಕ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಇಷ್ಟು ಚಾಪ್ಟರ್ನ ಪರ್ಫೆಕ್ಟ್ ಮಾಡಿ ನೆಕ್ಸ್ಟ್ ಹೋಗೋದು ಬೆಸ್ಟ್ ಆಗಿರ್ತದೆ. ಯಾಕಪ್ಪ ಅಂದ್ರೆ ನೀವು ಹೋದ ಸಲ ಎಕ್ಸಾಮ್ ಬರ್ದವ್ರು ನಿಮ್ಮ ಸೀನಿಯರ್ಸ್ ಇರ್ತಾರೆ, ಅವ್ರಿಗೊಂದ್ಸಲ ಕೇಳ್ರಿ. ಪಾಸ್ ಆದವ್ರನ್ನ ಕೇಳ್ರಿ, ಫೇಲ್ ಆದವ್ರಿಗೆಲ್ಲ ಪಾಸ್ ಆದವ್ರು ಕೇಳ್ರಿ. ಅವ್ರು ಹೇಳ್ತಾರೆ ಯಾವ ಏರಿಯಾ ಮೇಲೆ ಕ್ವಶನ್ಸ್ ಬಂದಿದ್ವು ಅಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಡಾಟಾ ಇಂಟರ್ಪ್ರಿಟೇಷನ್ ಏನು ಅಷ್ಟೊಂದು ಡೀಪ್ ಆಗಿರುವಂಥದ್ದು ಏನಿಲ್ಲ.
ಇದೇನು ಬೇಡ ಅನಿಸ್ತದೆ. ಕೊಟ್ಟಿದ್ದರು ಅದ್ರ ಸಿಲೆಬಸ್ ಒಳಗೆ ಕೊಟ್ಟಿದ್ರು, ಇಷ್ಟೊಂದು ಡೀಪ್ ಏನು ಇರೋದಿಲ್ಲ. ನೆಕ್ಸ್ಟ್ ನಂಬರ್ ಸೀರೀಸ್ ರೀಸನಿಂಗ್ ಒಳಗೆ ನೋಡ್ಕೋಕ್ ಬರ್ತದೆ. ನೆಕ್ಸ್ಟ್ ಇವಾಗ ಯಾವುದಪ್ಪ ರೀಸನಿಂಗ್ ಒಳಗೆ ಯಾವ ಏರಿಯಾ ಮೇಲೆ ಸ್ಟಡಿ ಮಾಡಬೇಕು, ಎಲ್ಲಿ ಕ್ವಶನ್ ಕೇಳ್ತಾರೆ, ನಂಬರ್ ರ್ಯಾಂಕಿಂಗ್ ಆ್ಯಂಡ್ ಟೈಮ್ ಸೀಕ್ವೆನ್ಸ್. ಸೊ ಇಲ್ಲೂ ಕ್ವಶನ್ಸ್ ಯಾವಾಗರೆ ಒಂದು ಶಿಫ್ಟ್ ಒಳಗೆ ಬಂದಿದೆ. ಸೊ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ಅಲ್ಫಾಬೆಟಿಕಲ್ ಸೀರೀಸು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು, ಡೈರೆಕ್ಷನ್ನು. ಸೊ ಇಷ್ಟು ಮಾಡಿದ್ರೆ ಸಾಕು ಅನಿಸ್ತದೆ. 5 ಕ್ವಶನ್ ಇರ್ತಾವ, ಟಿಕ್ಸ್ ಬರುವಂಥದ್ದು. ಡೈರೆಕ್ಷನ್ ಮೇಲೆ ಒಂದು ಕ್ವಶನ್ ಇರ್ತದೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು, ಅಲ್ಫಾಬೆಟ್ ಸೀರೀಸು. ನೆಕ್ಸ್ಟ್ ಯಾವ್ದ್ರಿ ಬ್ಲಡ್ ರಿಲೇಷನು. ಉಳಿದಿದ್ದೆಲ್ಲನೂ ಕೊಟ್ಟಿರ್ತಾರೆ, ಆದರೆ ಆ ಏರಿಯಾ ಮೇಲೆ ಕ್ವಶನ್ಸ್ ಏನು ಬರ್ತಾವೋ ಅಂತಕ್ಕಂಥದ್ದು ಹೇಳಕ್ ಬರಲ್ಲ. ಎಲ್ಲರೂ ಒಂದೊಂದು ಕ್ವಶನ್ಸ್ ಯಾವಾಗರೆ ಚೇಂಜ್ ಆಗಿರ್ತಾವ. ಸಿಲೆಬಸ್ ಬಗ್ಗೆ ಅವರು ಮೆನ್ಷನ್ ಮಾಡ್ಬೇಕಂತ ಮಾಡಿದಾರೆ, ಆದರೆ ನೀವು ಮಾಡಬೇಕಾಗಿದ್ದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು, ಡೈರೆಕ್ಷನ್ನು, ಬ್ಲಡ್ ರಿಲೇಷನ್ನು, ಅಲ್ಫಾಬೆಟು, ನಂಬರ್ ಸೀರೀಸು. ಇಷ್ಟು ಮಾಡಿದ್ರೆ ಕವರ್ ಆಗ್ತದೆ. ನೆಕ್ಸ್ಟು ಜಿ ಕೆ ಜನರಲ್ ಒಳಗೆ ಏನೇನು ಕೇಳ್ತಾರಪ್ಪ, ಅಬ್ರಿವೇಷನ್ಸ್. ಅಂದ್ರೆ ನಿಮಗೆಲ್ಲ ಲಾಜಿಕ್ ಗೊತ್ತಿರ್ತದೆ, ಅಬ್ರಿವೇಷನ್ ಬಗ್ಗೆನೂ ಓದಬೇಕು. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಇನ್ವೆನ್ಷನ್, ಸಂಶೋಧಕರ ಬಗ್ಗೆ ಕ್ವಶನ್ಸ್ ಕೇಳ್ತಿರ್ತಾರೆ. ನೆಕ್ಸ್ಟ್ ಕರೆಂಟ್ ಇಂಪಾರ್ಟೆಂಟ್ ಇವೆಂಟ್, ಕರೆಂಟ್ ಅಫೇರ್ಸ್ ಬಗ್ಗೆ ಬಂದಾಗ ಸಾಕಷ್ಟು ಡೀಪಾಗಿ ಕರೆಂಟ್ ಅಫೇರ್ಸ್ ಓದುವಂಥ ಅವಶ್ಯಕತೆ ಇರೋದಿಲ್ಲ. ನಾವು ಬರ್ತಕ್ಕಂಥದ್ದು ಅಗ್ನಿವೀರ ಗ್ರೂಪ್ ಡಿ ಎಕ್ಸಾಮ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಯಾವುದು ಫೋಕಸ್ ಮಾಡಬೇಕಪ್ಪ ಅಂದರೆ ಸ್ಟ್ಯಾಟಿಕ್ ಜಿ ಕೆನ ಫೋಕಸ್ ಮಾಡಬೇಕು. ಯಾವ ಜಿ ಕೆ ಫೋಕಸ್ ಮಾಡಬೇಕು? ಸ್ಟ್ಯಾಟಿಕ್ ಜಿ ಕೆ, ಬುಕ್ಸ್ ಆ್ಯಂಡ್ ಆಥರ್ಸು, ಇನ್ವೆನ್ಷನ್ಸು. ಸೊ ಇಂಥದ್ರ ಬಗ್ಗೆ ಓದ್ಬೇಕು. ಕರೆಂಟ್ ಅಫೇರ್ಸ್ ಬಗ್ಗೆ ಅಬ್ಬಬ್ಬ ಅಂದರೆ ಯಾವಾಗರೆ ಒಂದು ಕ್ವಶನ್ಸ್ ರಿಪೀಟ್ ಆಗ್ತಿರ್ತದೆ. ಸೊ ನೆಕ್ಸ್ಟ್ ಅವಾರ್ಡ್ಸ್ ಆ್ಯಂಡ್ ಹಾನರ್ಸು, ಇಂಪಾರ್ಟೆಂಟ್ ಫೈನಾನ್ಸಿಯಲು, ಎಕನಾಮಿಕ್ ನ್ಯೂಸು, ಬ್ಯಾಂಕಿಂಗ್ ನ್ಯೂಸು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು, ಬುಕ್ಸ್ ಆ್ಯಂಡ್ ಆಥರು, ಇಂಪಾರ್ಟೆಂಟ್ ಡೇ, ಹಿಸ್ಟ್ರಿ, ಸ್ಪೋರ್ಟ್ಸ್ ಟರ್ಮಿನಾಲಜಿ, ಜಿಯೋಗ್ರಫಿ, ಸೋಲಾರ್ ಸಿಸ್ಟಮ್, ಇಂಡಿಯನ್ ಸ್ಟೇಟ್ ಆ್ಯಂಡ್ ಕ್ಯಾಪಿಟಲ್ಸು, ಕಂಟ್ರೀಸ್ ಆ್ಯಂಡ್ ಕರೆನ್ಸೀಸ್. ಸೊ ಕಂಟ್ರೀಸ್ ಆ್ಯಂಡ್ ಕರೆನ್ಸಿದ ಈಗ ಫಾರ್ ಎಕ್ಸಾಂಪಲ್ ಸೋಲಾರ್ ಸಿಸ್ಟಮ್ ಒಂದು ಚಾಪ್ಟರ್ ತೊಗೊಂಡ್ರೆ ಎಷ್ಟು ಓದ್ಬೇಕು ಅನ್ನೋದು ಗೊತ್ತಿರ್ಬೇಕು. ಸೋಲಾರ್ ಸಿಸ್ಟಮ್ ಅದು ತೆಗೆದು ಎಲ್ಲಿದ್ದು ನೋಟ್ಸ್ ಕಲೆಕ್ಟ್ ಮಾಡಿ ಫಿಸಿಗೆ ಬರೆಸಿದಂಥ ನೋಟ್ಸ್ ಎಲ್ಲ ಓದೋ ಅವಶ್ಯಕತೆ ಇರೋದಿಲ್ಲ. ನಾನು ಸೋಲಾರ್ ಸಿಸ್ಟಮ್ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅಷ್ಟು ಆ ರೇಂಜಿಗೆ ಅಗ್ನಿವೀರ ಎಕ್ಸಾಮಿಗೆ ಹೋದ್ರೆ ಸಾಕು. ಈ ಅಗ್ನಿವೀರ ಎಕ್ಸಾಮ್ ಅನ್ನೋದು ಭಾಳ ಈಸಿ ಇರ್ತದೆ. ಸಾಕಷ್ಟು ಜನ ಅಭ್ಯರ್ಥಿಗಳು ಪಾಸ್ ಆಗ್ತಿರ್ತಾರೆ. ಇನ್ನು ಸ್ವಲ್ಪ ಜನ ಅಭ್ಯರ್ಥಿಗಳು ಒಂದು ಸ್ವಲ್ಪ ನಾಲೆಜ್ ಇರ್ತದೆ, ಜಾಣರು ಇರ್ತಾರೆ, ಆದರೆ ಫೇಲ್ ಆಗ್ತಿರ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ ಪ್ಯಾಟರ್ನ್ ಒಳಗೆ ಸ್ಟಡಿ ಮಾಡಬೇಕು. ಅದನ್ನ ಬಿಟ್ಟು ನಾವು ಪಿ ಸಿಗೆ ಓದೋರ್ಗತ್ತೆ ಸ್ಟೇಟ್ ಬಗ್ಗೆ ಫುಲ್ ಡೀಪಾಗಿ ಹೋದ್ರೆ ಆಗಲ್ಲ. ಇಲ್ಲಿ ಮೇಲೆ ಹೈಲೈಟ್ಸ್ ಕೇಳ್ತಿರ್ತಾರೋ, ಅದರ ಸ್ಟೇಟ್ ಬಗ್ಗೆ ಸ್ವಲ್ಪ ಕಡಿಮೆ ಇರ್ತದೆ. ನೆಕ್ಸ್ಟ್ ಫಿಸಿಕ್ಸು, ಸೈನ್ಸ್ ಒಳಗೆ. ಸೊ ನಂಬರ್ ಆಫ್ ಕ್ವಶನ್ಸ್ ಯಾವ ರೀತಿ ಇರ್ತವೆ ನೋಡ್ರಿ. ಫಸ್ಟಿಗೆ ಜಿ ಕೆ 15 ಕ್ವಶನ್ ಇರ್ತಾವೆ. ಎಷ್ಟ್ರಿ? ಜಿ ಕೆ 15 ಕ್ವಶನ್. ನೆಕ್ಸ್ಟ್ ಸೈನ್ಸ್ ಕೂಡ ಎಷ್ಟು ಕ್ವಶನ್ ಇರ್ತಾವ್ರಿ? 15 ಕ್ವಶನ್. ನೆಕ್ಸ್ಟ್ ಮ್ಯಾಥ್ಸ್ ಕೂಡ ಎಷ್ಟು ಇರ್ತಾವ್ರಿ? 15 ಕ್ವಶನ್. ರೀಸನಿಂಗ್ ಎಷ್ಟು ಇರ್ತಾವ? 5 ಕ್ವಶನ್ ಇರ್ತಾವ. ಸೊ ಇದಕ್ಕೆ ಎಷ್ಟು ಬೇಕು ಅಷ್ಟೇ ಓದಬೇಕು. ಫಿಸಿಕ್ಸ್ ಒಳಗೆ ಮೋಷನ್, ಫೋರ್ಸ್, ಎನರ್ಜಿ. ಸೊ ಏನು ನಮ್ಗೆ ಗೊತ್ತಿರಬೇಕು? ಎನರ್ಜಿ ಬಗ್ಗೆ ಸ್ವಲ್ಪ ಹೈಲೈಟ್ ಓದು. ಫಾರ್ ಎಕ್ಸಾಂಪಲ್ ವರ್ಕ್ ಎನರ್ಜಿ ಕೇಳಿದಾರೆ, ಲೈಟ್ ಕೇಳಿದಾರೆ. ಲೈಟ್ ಮೇಲೆ ಏನು ಗೊತ್ತಿರಬೇಕು? ಸ್ಪೀಡ್ ಆಫ್ ಲೈಟ್ ಗೊತ್ತಿರಬೇಕು. ನೆಕ್ಸ್ಟ್ ಸೂರ್ಯನಿಂದ ಭೂಮಿಗೆ ಬಂದು ಮುಟ್ಟಲು ಬೆಳಕು ಎಷ್ಟು ಸೆಕೆಂಡ್ ಟೈಮ್ ತಗೋತೈತಿ? ಇಂಥ ಸಿಂಪಲ್ ಪಾಯಿಂಟ್. ಲೈಟ್ ಅಂದ್ಕೂಡಲೇ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಪಾಗಿ ಓದೋ ಅವಶ್ಯಕತೆ ಇರಲ್ಲ. ಸಿಂಪಲ್ 10th ಲೆವೆಲ್. ಓಕೆ. ನೆಕ್ಸ್ಟ್ ಹೀಟು, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮು, ಸೌಂಡು, ವೇವ್ ಮೋಷನ್ನು. ಸಾಕಿಷ್ಟು ಮಾಡ್ರೆ. ಹೀಟ್ ಇಂಜಿನ್ನು, ನ್ಯೂಕ್ಲಿಯರ್ ಎನರ್ಜಿ ಅಲ್ಲೇನು ಅಷ್ಟೊಂದು ಡೀಪಾಗಿ ಕೇಳೋದಿಲ್ಲ ಕ್ವಶನ್ಸ್. ಸೊ ಜನರಲ್ ಸೈನ್ಸ್ ಒಳಗೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ಸ್, ಬಯಾಲಜಿ ಅಂತ ಒಂದು ಇದಕ್ಕೆ ಚಾಪ್ಟರ್ ಸಪ್ರೇಟ್ ಮಾಡ್ಕೋಬೋದು. ಬಯಾಲಜಿ ಒಳಗೆ ಬರ್ತಕ್ಕಂಥ ಕ್ವಶನ್ಸು, ಡಿಸೀಸ್ ಆ್ಯಂಡ್ ಪ್ರಿವೆಂಟೇಷನ್, ವಿಟಮಿನ್ಸ್ ಆ್ಯಂಡ್ ದೇರ್ ಯೂಸಸ್. ವಿಟಮಿನ್ಸ್ ಒಳಗೆ ಏನು ಕ್ವಶನ್ ಕೇಳ್ಬೋದು ಅಂದರೆ, ವಿಟಮಿನ್ಗಳು ಯಾವುದಪ್ಪ? ವಿಟಮಿನ್ ಎ, ಬಿ, ಸಿ, ಡಿ, ಇ, ಕೆ, ಇಷ್ಟು ವಿಟಮಿನ್ಸ್ ಬರ್ತಾವೆ. ಇದ್ರೊಳಗೆ ಏನು ಕ್ವಶನ್ ಕೇಳ್ತದೆ ಅಂದರೆ, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಯಾವ, ವಾಟರ್ ಸಾಲ್ಯುಬಲ್ ವಿಟಮಿನ್ ಯಾವ. ನೆಕ್ಸ್ಟ್ ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ, ವಿಟಮಿನ್ ಎ ಯ ಒಂದು ಕೊರತೆಯಿಂದ ಯಾವ ರೋಗ ಬರ್ತದೆ, ವಿಟಮಿನ್ ಬಿ ಯ ಕೊರತೆಯಿಂದ ಯಾವ ರೋಗ ಬರ್ತದೆ. ಇದ್ರೊಳಗೆ ನೀರೊಳಗೆ ಯಾವ ಕರಗ್ತಾವೆ, ಫ್ಯಾಟ್ನಾಗ ಯಾವ ಕರಗ್ತಾವೆ. ಅದಕ್ಕಿಂತನೂ ಸ್ವಲ್ಪ ಡೀಪ್ ಹೋದಂದ್ರೆ ವಿಟಮಿನ್ ಎ ಯ ಕೆಮಿಕಲ್ ನೇಮ್ ಏನ, ರಾಸಾಯನಿಕ ಹೆಸರು ಏನಂತ ಕೇಳ್ಬೋದು. ಇದಕ್ಕಿಂತ ಜಾಸ್ತಿ ಡೀಪ್ ಕೇಳೋದಿಲ್ಲ. ಸೊ ನಿಮ್ಗೆ ವಿಟಮಿನ್ಸ್ ಅಂತ ಓದಬೇಕಾಗಿತ್ತಂದ್ರೆ ನಿಮ್ಗೆ ಏನು ಗೊತ್ತಿರಬೇಕು? ವಿಟಮಿನ್ಸ್ ಎಷ್ಟು ಅದಾವು? ಎ, ಬಿ, ಸಿ, ಡಿ, ಇ, ಕೆ. ಇದ್ರೊಳಗೆ ಫ್ಯಾಟ್ ಸಾಲ್ಯುಬಲ್ ಯಾವ, ವಾಟರ್ ಸಾಲ್ಯುಬಲ್ ಯಾವ, ವಿಟಮಿನ್ ಎ ಯ ಕೊರತೆಯಿಂದ ಯಾವ ರೋಗ ಬರ್ತದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟ್ರಿಕ್ಸ್ ಅದ.
ಕ ಬಿ ಸ್ಕ ರಿ ಯಾವ್ದ್ರಿ ಕ ಬಿ ಸ್ಕ ರಿ. ಕ ಅಂದ್ರೆ ಏನ್ರಿ ಕುರುಡುತನ, ಕುರುಡುತನ ಅಂದ್ರೆ ಏನ ನೈಟ್ ಬ್ಲೈಂಡ್ನೆಸ್. ಬಿ ಅಂದ್ರೆ ಏನ ಬೆರಿ ಬೆರಿ. ಸಿ ಅಂದ್ರೆ ಏನ ಸ್ಕರ್ವಿ, ಯಾವ್ದ್ರಿ ಸ್ಕರ್ವಿ. ರಿ ಅಂದ್ರೆ ಏನ್ರಿ ರಿಕೇಟ್ಸ್. ವಿಟಮಿನ್ ಡಿ ಯ ಕೊರತೆಯಿಂದ ಯಾವ ರೋಗ ಬರ್ತದ? ರಿಕೇಟ್ಸ್. ವಿಟಮಿನ್ ಸಿ ಯ ಕೊರತೆಯಿಂದ ಯಾವ ರೋಗ ಬರ್ತದ? ಸ್ಕರ್ವಿ. ವಿಟಮಿನ್ ಬಿ ಯ ಕೊರತೆಯಿಂದ ಯಾವ ರೋಗ ಬರ್ತದ? ಬೆರಿ ಬೆರಿ. ವಿಟಮಿನ್ ಎ ಯ ಕೊರತೆಯಿಂದ ಯಾವ ರೋಗ ಬರ್ತದ? ನೈಟ್ ಬ್ಲೈಂಡ್ನೆಸ್. ಇದಕ್ಕಿಂತನೂ ಡೀಪ್ ಅಂದ್ರೆ ಈ ಥರದ ರಾಸಾಯನಿಕ ಹೆಸರುಗಳನ್ನ ನೆನಪಿಟ್ಕೋಬೇಕು. ಸೊ ಇದ್ರ ಬಗ್ಗೆನೂ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ದೇನೆ. ಸೊ ಇಷ್ಟ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಕೇಳ್ತಿರ್ತಾರೋ. ಓಕೆ, ನೆಕ್ಸ್ಟ್ ನೋಡೋಣ. ಕೆಮಿಸ್ಟ್ರಿ ಒಳಗೆ ಬಂದಾಗ ಸೈನ್ಸ್ ಒಳಗೆ 3 ಮಾಡಿದ್ದೇನೆ, ಒಂದು ಫಿಸಿಕ್ಸ್, ಒಂದು ಬಯಾಲಜಿ, ಒಂದು ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿ ಒಳಗೆ ನಾ ಚಾಪ್ಟರ್ಗಳನ್ನ ಕೊಟ್ಟಿದ್ದೇನೆ ಇಲ್ಲಿ. ಸೊ ಇಷ್ಟು ಸ್ವಲ್ಪ ಸಿಂಪಲ್ ಆಗಿ ಒಂದು ಚಾಪ್ಟರ್ 1 ಪೇಜ್ ನೋಟ್ಸ್ ರೆಡಿ ಮಾಡ್ರೆ ಸಾಕು. ನಿಮ್ದು ಎಷ್ಟು 15 ಕ್ವಶನ್ಗೆ ಮ್ಯಾಕ್ಸಿಮಮ್ ಆಗಿ ಒಂದು 10 ಕ್ವಶನ್ ಇಲ್ಲಿ ಕವರ್ ಆದ್ರೆ 100% ನೀವು ಪಾಸ್ ಆಗ್ತಿರ್ತೀರಿ. ಸೊ ಆಲ್ರೆಡಿ ನಮ್ಮ ಹುಡುಗರು ಎಕ್ಸಾಮ್ ಬರ್ದಾರು. ಸೊ ನನ್ನ ಸಂಸ್ಥೆ ಒಳಗಿಂದ ನಾ ಹೆಮ್ಮೆಂದು ಹೇಳ್ತೀನಪ್ಪ, ಸಂಸ್ಥೆ ಒಳಗೆ ಸ್ಟಾರ್ಟ್ ಮಾಡಿದಾಗಿಂದ 500ಕ್ಕಿಂತನೂ ಹೆಚ್ಚಿನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಸೊ ಅವ್ರು ಪಾಸ್ ಆಗ್ಬೇಕಾದ್ರೆ ಯಾವ ರೀತಿ ಒಂದು ಸ್ಟ್ರಾಟಜಿನ ನಾ ಫಾಲೋ ಮಾಡ್ತೀನಿ, ಅವ್ರಿಗೂ ಯಾವ ರೀತಿಯಾಗಿ ರೆಡಿ ಮಾಡಿಸ್ತೀನಿ ಅಂತ. ಸೊ ನೋಡ್ಬೋದು GK ಎಷ್ಟಿರ್ತಾವ್ರಿ ಕ್ವಶನ್, ನಂಬರ್ ಆಫ್ ಕ್ವಶನ್ ಎಷ್ಟಿರ್ತಾವೆ? 15 ಇರ್ತಾವೆ. ಸೈನ್ಸ್ ಎಷ್ಟಿರ್ತಾವೆ ನೋಡ್ರಿ, ಎಷ್ಟು ಕ್ವಶನ್ ರೆಡಿ ಆಗಬೇಕು? 15. ನೆಕ್ಸ್ಟ್ ಮ್ಯಾಥ್ಸ್ ಎಷ್ಟಿರ್ತಾವೆ ನೋಡ್ರಿ? 15. ನೆಕ್ಸ್ಟ್ ರೀಸನಿಂಗ್ ಎಷ್ಟಿರ್ತಾವೆ? 5 ಕ್ವಶನ್ ಇರ್ತಾವೆ. ಸೊ ಇಲ್ಲಿ ನೀವು ಎಷ್ಟು ಕ್ವಶನ್ ರೆಡಿ ಆಗಬೇಕು ಅದು ಇಂಪಾರ್ಟೆಂಟ್. ಇಷ್ಟು ಕ್ವಶನ್ ರೆಡಿ ಆಗ್ಬೇಕಾದ್ರೆ ಏನು ಓದಬೇಕು, ಯಾವ ರೀತಿಯಾಗಿ ಓದಬೇಕು? ಸೊ GK 15ಕ್ಕೆ 15 ಅಂತೂ ಹಾಕೋಕ್ಕಾಗೋದಿಲ್ಲ. ಸೊ ನೀವು ಸ್ವಲ್ಪ ಡೀಪ್ ಆಗಿ ಹೋದ್ರಿ ಅಂದ್ರೆ 9 ಕ್ವಶನ್ಗಳನ್ನ ರೆಡಿಯಾಗಿ. ಈ 9 ಕ್ವಶನ್ ಎಲ್ಲಿಯಪ್ಪ? ಬುಕ್ಸ್ ಆ್ಯಂಡ್ ಆಥರು, ಸ್ಟೇಟ್ ಆ್ಯಂಡ್ ಕ್ಯಾಪಿಟಲ್ಸು, ಕರೆನ್ಸಿ, ಕ್ಲಾಸಿಕಲ್ ಡ್ಯಾನ್ಸು, ಇಂಥವು ಕ್ಯಾಪಿಟಲ್ ಹೈಲೈಟ್ಸ್ಕೊಂಡು ನೋಡ್ರಿ 9 ಕ್ವಶನ್ಗಳನ್ನ ರೆಡಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೈನ್ಸ್ 15ಕ್ಕೆ 15 ಹಾಕಕ್ಕೆ ಹೋಗ್ಬೇಡ್ರಿ, ಆಗೋದು ಇಲ್ಲ. ಸೊ ಇಲ್ಲಿ ಎಷ್ಟು ಕ್ವಶನ್ ಹಾಕಬೇಕು? ಇಲ್ಲಿ ಒಂದು ಕೂಡ ನೀವು ಒಂದು 10 ಕ್ವಶನ್ ಹಾಕ್ಬೋದು. ಸೈನ್ಸ್ ಅಗದಿ ಈಸಿಯಾಗಿ ನಾ ಸ್ವಲ್ಪ ಕ್ವಶನ್ಗಳನ್ನ ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಅಂಥವ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೈನ್ಸ್ ಒಳಗೆ ಏನೂ ಚೇಂಜಸ್ ಆಗೋದಿಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ನೋಡ್ಬೋದು ನೀವು. ಸಾಕಷ್ಟು ವಿಡಿಯೋಗಳು ಸಿಗ್ತಾವೆ ಯೂಟ್ಯೂಬ್ ಒಳಗೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಒರಿಜಿನಲ್ ಕ್ವಶನ್ ಪೇಪರ್ ನೋಡ್ರಿ ಐಡಿಯಾ ಬರ್ತದೆ. ಏನು ಬರ್ತದೆ? ಐಡಿಯಾ ಬರ್ತದೆ. ಸೊ ಅವನ್ನಷ್ಟ ಒಂದು 15ರಿಂದ 20 ವಿಡಿಯೋ, ಒಂದು 15ರಿಂದ 20 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಸಿಗ್ತಾವೆ. ಈ ಒಂದು 15ರಿಂದ 20 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ರಿಂದ ಸೈನ್ಸ್ ಯಾವುದೇ ಎಕ್ಸಾಮ್ ಬರಲಿ, ಎಂಥ ಶಿಫ್ಟ್ ಎಕ್ಸಾಮ್ ಬಂದ್ರೂ ನೀವು 10 ಕ್ವಶನ್ಗೆ ರೆಡಿ ಆಗ್ಬೋದು. ಓಕೆ, ನೆಕ್ಸ್ಟ್ ಮ್ಯಾಥ್ಸು ಕೂಡ 10 ಕ್ವಶನ್ಗೆ ರೆಡಿ ಆಗ್ತೀರಿ. ಹೆಂಗಪ್ಪ? ಯಾವ್ಯಾವ ಚಾಪ್ಟರ್? ಸಿಂಪಲ್ ಇಂಟ್ರೆಸ್ಟು, ಕಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು, ಪರ್ಸಂಟೇಜು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸು. ಸೊ ಇಂಥ ಬೇಸಿಕ್ ಮೇಲೆ ಕೇಳ್ತಕ್ಕಂಥ ಕ್ವಶನ್ಗಳನ್ನ ನೀವು ಇಷ್ಟ ಚಾಪ್ಟರ್ಗಳನ್ನ ಮಾಡಿದ್ರೆ, ಟೈಮ್ ಆ್ಯಂಡ್ ವರ್ಕು, ಟ್ರೈನ್ ಪ್ರಾಬ್ಲಮ್ಸು, ಇವಿಷ್ಟ ಫಿಕ್ಸ್. ಒಂದು 10 ಚಾಪ್ಟರ್ಗಳನ್ನ ಪರ್ಫೆಕ್ಟ್ ಮಾಡೋದು, ಅವನ್ನಷ್ಟು ವಾಪಸ್ ರಿಪೀಟ್ ಮಾಡೋದು, 10 ಕ್ವಶನ್ ಅಷ್ಟೇ ಮಾಡೋದು. ಎಲ್ಲಾನು ಮಾಡಿ 15ಕ್ಕೆ 15 ಹಾಕಕ್ಕೆ ಹೋದ್ರೆ ಆಗೋದಿಲ್ಲ. ನೆಕ್ಸ್ಟ್ ರೀಸನಿಂಗ್ ಒಳಗೆ 5ಕ್ಕೆ 5 ಆಗೋದಿಲ್ಲ. 3 ಕ್ವಶನ್ ಎಲ್ಲರೂ ಈಸಿಯಾಗಿ ಹಾಕ್ತಾರೆ. 3 ಕ್ವಶನ್ ಎಲ್ಲಿಂದ ಬಂದಿರ್ತೈತಿ? ಒಂದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು, ಬ್ಲಡ್ ರಿಲೇಷನ್ ಅಂತೂ ಆಗೋದಿಲ್ಲ, ಟೈಮ್ ಕಡಿಮೆ ಇರ್ತದೆ, ಶಾರ್ಟ್ ಟೈಮ್ ಒಳಗೆ ಮಾಡೋಕ್ಕಾಗೋದಿಲ್ಲ. ಬ್ಲಡ್ ರಿಲೇಷನ್ ಒಂದು. ನೆಕ್ಸ್ಟ್ ಬ್ಲಡ್ ರಿಲೇಷನ್ ಬಿಡ್ರಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು, ನಂಬರ್ ಸಿರೀಸ್ ಬರ್ತದೆ. ಈ 2 ಅಥವಾ 2 ಕ್ವಶನ್ ಬಂದಿರ್ತವೆ ನಂಬರ್ ಸಿರೀಸ್ ಮೇಲೆ, ಅವ್ನು ಮಾಡ್ರೆ ಸಾಕು. ಎಷ್ಟು ಕ್ವಶನ್ ಆಯ್ತು ನೋಡ್ರಿ? 32 ಕ್ವಶನ್ ಆದವು. ಎಷ್ಟದು? 32 ಕ್ವಶನ್ ಅದು. ಆದ್ರೆ ಇಷ್ಟು ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಒಳಗೆ 28 ಅಥವಾ 29 ಕ್ವಶನ್ಗಳನ್ನ ಯಾರು ಎಕ್ಸಾಕ್ಟ್ ಆಗಿ ಹಾಕಿದ್ದ ಕ್ವಶನ್ ಎಲ್ಲಾನು ಕರೆಕ್ಟೇ ಇರ್ಬೇಕು, ಅದ್ರ 1 ಮಾರ್ಕ್ಸ್ ನೆಗೆಟಿವ್ ಆಗಬಾರ್ದು. ಯಾರು ಎಕ್ಸಾಕ್ಟ್ ಆಗಿ 28ರಿಂದ 29 ಕ್ವಶನ್ಗಳನ್ನ ಹಾಕಿರ್ತಾರೋ ನೆಕ್ಸ್ಟ್ ಅವರ ಫಿಸಿಕಲ್ ಒಳಗೆ ಎಕ್ಸಲೆಂಟ್ ಹೊಡಿಬೇಕ್ರಿ. ಫಿಸಿಕಲ್ ಒಳಗೆ ಏನು ಮಾಡಬೇಕು? ಎಕ್ಸಲೆಂಟ್ ಹೊಡೆದ್ರಂದ್ರೆ ಇವರೆಲ್ಲರೂ 100% ಜಾಬ್ ಆಗಿರ್ತಾರೆ. ಇವರೆಲ್ಲರೂ 100% ಜಾಬ್ ಆಗ್ತಾರೆ. ಇನ್ನು ಸ್ವಲ್ಪ ಜನ ಅಭ್ಯರ್ಥಿಗಳು ಇರ್ತಾರೆ, ನಮ್ಮ ಕಡೆ ಕೋಚಿಂಗ್ ಬಂದಿರ್ತಾರೆ ಸಾಕಷ್ಟು ಜನ ಅಭ್ಯರ್ಥಿಗಳು. ಸೊ ಅವ್ರು 50 ಕ್ವಶನ್ ಇರ್ತಾವೆ, 50ಕ್ಕೆ 44, 43. ಒಬ್ಬೊಬ್ಬರು ಏನು ಮಾಡ್ತಿರ್ತಾರೆ ಅಂದ್ರೆ, ಇಲ್ಲಿ ನಾವು ನಡೆಸ್ತಕ್ಕಂಥ ಎಕ್ಸಾಮ್ ಒಳಗೆ 50ಕ್ಕೆ 50 ಕ್ವಶನ್ಗೆ ಟಚ್ ಮಾಡ್ತಿರ್ತಾರೋ. ಆದರೆ ಇವರೆಲ್ಲ ಏನಾಗೋದಿಲ್ಲಪ್ಪ ಅಂದ್ರೆ ಫಿಸಿಕಲ್ ಪಾಸ್ ಆಗೋದಿಲ್ಲ. ಅಷ್ಟು ಶೈನಾಗಿದ್ದ ಹುಡುಗರ ಫಿಸಿಕಲ್ ಪಾಸ್ ಆಗೋದಿಲ್ಲ. ಸೊ ನಿಮ್ಮ ಟಾರ್ಗೆಟ್ ಏನಿರಬೇಕಪ್ಪ ಅಂದ್ರೆ
ಸೊ ಇಷ್ಟು ಕ್ವಶನ್ಗಳನ್ನ ಎಕ್ಸಾಕ್ಟ್ ಆಗಿ ಹಾಕೋಂಗ್ ರೆಡಿ ಇರಬೇಕು. ಇಷ್ಟು ರೆಡಿ ಇದ್ರಂದ್ರೆ ನೀವು 100% ಜಾಬ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಆಫ್ಲೈನ್ ಬ್ಯಾಚಸ್ಗಳು ಸಪ್ರೇಟ್ ಆಗಿ ಅಗ್ನಿವೀರಕ್ಕಂತ ಮಾಡ್ತೀವಿ. ಅಗ್ನಿವೀರಕ್ಕೆ ಸಪ್ರೇಟ್ ಆಗಿ JD ಟ್ರೇಡ್ ಬ್ಯಾಚ್ ಸ್ಟಾರ್ಟ್ ಮಾಡತ್ತವು. ಸೊ ಇವಕ್ಕೆ ನಾವು ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ. ಡಿಸ್ಕ್ರಿಪ್ಷನ್ ಒಳಗಾಗಿರ್ಬೋದು, ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರ್ತದೆ, ಸಂಪರ್ಕಿಸಿ. ನಮ್ಮ ಸಂಸ್ಥೆ ಒಳಗೆ ನೀವು ಬಂದ್ರೆ ಅಂದ್ರೆ ನಾವು ನಿಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಿಸ್ತೀವಿ. ಸೊ GKಗೆ ನಮ್ಮದೊಂದು ನೋಟ್ಸ್ ಅದ. ಯಾವ ರೀತಿ ನೋಟ್ಸ್ ಅದಪ್ಪ ಅಂದ್ರೆ ಕನ್ನಡ ಇಂಗ್ಲೀಷ್ ಎರಡೂದ್ರಾಗೂ ನೋಟ್ಸ್ ಅದ. ಆಲ್ರೆಡಿ ಹೋದ್ಸಲ ಆ ನೋಟ್ಸ್ ಸಕ್ಸಸ್ ಆಗಿದೆ ಸ್ಟ್ಯಾಟಿಕ್ GK ಮ್ಯಾಗಿಂದ. ಸೊ 15ಕ್ಕೆ ಒಂದು 13 ಕ್ವಶನ್ ಅದ್ರೊಳಗಿನ್ನು ಬರೋ ಹಂಗೆ ನಾವು ಏನು ಮಾಡಿದ್ವಿ ಅಂದ್ರೆ ಆ ನೋಟ್ಸನ್ನು ರೆಡಿ ಮಾಡಿದ್ದೀವಿ. ನೋಟ್ಸ್ ಯಾವ ರೀತಿ ಇರ್ತದೆ ಅಂದರೆ ಈ ಸೈಡ ನೋಟ್ಸ್ ಇಂಗ್ಲೀಷ್ ಒಳಗಿರ್ತದೆ, ಈ ಸೈಡ್ ನೋಟ್ಸ್ ಏನಿರ್ತದೆ ಕನ್ನಡದಾಗ ಇರ್ತದೆ. ಯಾವ ರೀತಿಪ್ಪ ಅಂದ್ರೆ ಇಲ್ಲಿ ಕರೆನ್ಸಿ, ಕಂಟ್ರಿ ಆ್ಯಂಡ್ ಕರೆನ್ಸಿ ಇರ್ತದೆ. ಕಂಟ್ರಿ ಯಾವ್ದ್ರಿ? ಕರೆನ್ಸಿ. ಫಾರ್ ಎಕ್ಸಾಂಪಲ್ ಇಂಡಿಯಾದ ಕರೆನ್ಸಿ ಯಾವ್ದದ? ರೂಪಿ ಅದ. ಇಂಡಿಯಾ ಕರೆನ್ಸಿ ಯಾವ್ದ್ರಿ? ರೂಪಿ ಅದ. ಇಲ್ಲಿ ಇಂಡಿಯಾ ಕರೆನ್ಸಿ ರೂಪಿ ಕೊಟ್ಟಿರ್ತನು, ಅದರ ಸೈಡ್ ಭಾರತದ ಕರೆನ್ಸಿ ಯಾವ್ದಪ್ಪ? ರೂಪಾಯಿ ಅಂತ ಕೊಟ್ಟಿರ್ತನು. ಸೊ ಯಾರಿಗೂ ಓದಾಕ್ ಬರಲ್ದವ್ರ ಸಕಟ್ GK ಒಳಗೆ ಕ್ವಶನ್ಸ್ ಕವರ್ ಆಗೋ ರೀತಿ ನಾನು ನೋಟ್ಸ್ ರೆಡಿ ಮಾಡಿದನು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ GK ಬಗ್ಗೆ ಕ್ಲಿಯರ್ ಆಯಿತು. ಸಿಲೆಬಸ್ ಹೇಳ್ತಿರ್ತೀವಿ. ಚಾಪ್ಟರ್ ವೈಸ್ ಟೆಸ್ಟ್ ಇವತ್ತೇನಾದ್ರೆ ನಾನು ನಿಮ್ಗೆ ಹೇಳ್ತೇನೆ ಸಾಯಂಕಾಲ. ಇವತ್ತಿನ ನಿಮ್ಗೆ ಸ್ಟೇಟ್ ಆ್ಯಂಡ್ ಕ್ಯಾಪಿಟಲ್ಸ್ ಮೇಲೆ ಎಕ್ಸಾಮ್ ತಗೋತೀನಿ. ಸೊ ಸಾಯಂಕಾಲ ಎಕ್ಸಾಮ್ ತೊಗೊಂಡು ಡಿಸ್ಕಷನ್ ಮಾಡ್ತೀವಿ. ಕ್ವಶನ್ ಪೇಪರ್ ಕೂಡ ಹೆಂಗಿರ್ತದಪ್ಪ ಅಂದ್ರೆ ಕನ್ನಡ ಇಂಗ್ಲೀಷ್ ಎರಡೂದ್ರಲ್ಲಿ ಬೈ ಲ್ಯಾಂಗ್ವೇಜ್ ಒಳಗೆ ಇರ್ತದೆ. ಸೊ GK ನೋಟ್ಸ್ ಅದ, ಕ್ಲಾಸು ನಡೆಸ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಸೈನ್ಸು. ಸೊ ಸೈನ್ಸನ್ನು ನಾವೆಲ್ಲನೂ ಪ್ರೊಜೆಕ್ಟರ್ ಮೇಲೆ ಅಂದರೆ ಇದೇನು ನಮ್ಮದು ಇಂಟ್ರಾಕ್ಟಿವ್ ಪ್ಯಾನಲ್ ಅದ, ಇದ್ರ ಮೇಲೆ ಹೇಳ್ತಿರ್ತೀವಿ. ಅಗದಿ ಡೀಪ್ ಆಗಿ ಪ್ರತಿಯೊಂದನ್ನು ಡಯಾಗ್ರಾಮ್ ಮೂಲಕ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಹೇಳ್ತಿರ್ತೀವಿ ಸೈನ್ಸು. ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸ್ ಅಂತೂ ನೀವಂತೂ ಕೇಳಿರ್ತೀರಿ ಎಲ್ಲರೂ. ಮ್ಯಾಥ್ಸು ರೀಸನಿಂಗು ನಾನು ಹೇಳ್ತಿರ್ತೀನಿ. ಮ್ಯಾಥ್ಸು ರೀಸನಿಂಗು ಕ್ಲಾಸ್ ಹೆಂಗಿರ್ತದಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ A can do a piece of work in 10 days ಅಂತ ಇಂಗ್ಲೀಷ್ ಒಳಗೆ ಕ್ವಶನ್ ಫಸ್ಟಿಗೆ ಮ್ಯಾಲೆ ಇರ್ತೈತಿ. ಅದೇ ರೀತಿ ಕ್ವಶನ್ ಕೆಳಗೆ ಇರ್ತೈತಿ. AU ಒಂದು ಕೆಲಸವನ್ನು 10 ದಿನದಲ್ಲಿ, AU ಒಂದು ಕೆಲಸವನ್ನು 10 ದಿನದಲ್ಲಿ ಮಾಡ್ತಾರೆ. ಕ್ವಶನ್ ಮ್ಯಾಲೆ ಕನ್ನಡ, ಕೆಳಗೆ ಇಂಗ್ಲೀಷ್. ಅದೇ ರೀತಿ ನಮ್ಮಲ್ಲಿ ಬಂದಂಥ ಅಭ್ಯರ್ಥಿಗಳು ನಾವೇನು ಮಾಡ್ತೇವೆ ಅಂದ್ರೆ ಒಂದ್ಸಲ ಆಫ್ಲೈನ್ದಾಗ ಕ್ಲಾಸ್ ಹೇಳ್ತೀವಿ. ನೆಕ್ಸ್ಟ್ ನಮ್ಮದು ಆ್ಯಪ್ ಒಳಗೆ ಅವರಿಗೆ ಅವೆಲ್ಲ ಚಾಪ್ಟರ್ಗಳು ವಾಪಸ್ ರಿಕಾರ್ಡೆಡ್ ಮಾಡಿಟ್ಟಿರ್ತೀವಿ. ಮ್ಯಾಥ್ಸು, ಸೈನ್ಸು, GK ವಾಪಸ್ ಏನಿರ್ತದೆ ರಿಕಾರ್ಡೆಡ್ ಕ್ಲಾಸ್ಗಳನ್ನು ಕೂಡ ನೀವು ಕೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಪ್ರತಿಯೊಂದು ಫೆಸಿಲಿಟಿಯನ್ನು ಕೊಡ್ತಿರ್ತೀವಿ. ಅದೇ ರೀತಿಯಾಗಿ ನೀವು ನೋಡ್ಬೋದು ನಮ್ಮಲ್ಲಿ ಬಂದರೆ ಬರೀ ಎಕ್ಸಾಮ್ ಪ್ರಿಪ್ರೇಷನ್ ಅಷ್ಟೇ ಮಾಡಿಸೋದಿಲ್ಲ, ಅದ್ರ ಜೊತೆಗೆ ಫಿಸಿಕಲ್ ಪ್ರಿಪ್ರೇಷನ್ ಇರ್ತದೆ. ಏನಿರ್ತದೆ ರೀ? ಫಿಸಿಕಲ್ ಪ್ರಿಪ್ರೇಷನ್. ಟೈಮ್ ಟೇಬಲ್ ನೋಡ್ಬೋದು ನಮ್ದು ಶೆಡ್ಯೂಲ್ ಯಾವ ರೀತಿ ಇರ್ತದೆ. ಟೈಮ್ ಟೇಬಲ್ ಡೈಲಿ ಮಾರ್ನಿಂಗ್ ನಿಮ್ಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ 5 ಗಂಟೆಗೆ ಎಬ್ಬಿಸ್ತೀವಿ. 5ರಿಂದ 6:30 ತನೂ ಫ್ರೆಶಪ್ ಆಗಿ 5:10 ಅಥವಾ 5:15 ಗ್ರೌಂಡಿಗೆ ಬಂದ್ರೆ ಅಂದರೆ 6:30 ತನಕ ನಿಮ್ಗೆ ಏನಿರ್ತಪ್ಪ ಅಂದ್ರೆ ಗ್ರೌಂಡ್ ಒಳಗೆ ಇರ್ತದೆ. ಗ್ರೌಂಡ್ ಒಳಗೆ ಏನು ರನ್ನಿಂಗ್ ಮಾಡಿಸೋದಿಲ್ಲ ಹುಚ್ಚರಂಗ. ರನ್ನಿಂಗ್ ಪ್ರಾಕ್ಟೀಸ್ ಇರೋದಿಲ್ಲ. ರನ್ನಿಂಗ್ ಪ್ರಾಕ್ಟೀಸ್ ಆಲ್ಮೋಸ್ಟ್ 1 ತಿಂಗಳು ಎಲ್ಲರದು ಕವರ್ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಅಂತೂ ನಂದು ಸಾಕಷ್ಟು ವಿಡಿಯೋಗಳನ್ನ ನೋಡಿದಿರಿ. ಈ ಒಂದು ಟೈಮ್ ಒಳಗೆ 1 ತಾಸು ಒಳಗೆ ನಾನು ಏನು ಮಾಡಿಸ್ತೇನೆ ಅಂದ್ರೆ ನಿಮ್ದು ಚೆಸ್ಟ್ ಇಂಪ್ರೂವ್ಮೆಂಟ್ ಮಾಡಿಸ್ತೀವಿ. ನಿಮ್ದು ನಾರ್ಮಲ್ ಆಗಿ 77 ಸೆಂಟಿಮೀಟರ್ ಚೆಸ್ಟ್ ಇರಲಿಲ್ಲ ಅಂದ್ರೆ ಚೆಸ್ಟ್ ಇಂಪ್ರೂವ್ಮೆಂಟ್ ಮಾಡಿಸ್ತೀವಿ. ಅದ್ರ ಜೊತೆಗೆ ನಿಮ್ದು ಏನಾದರೂ ಹೈಟ್ ಕಮ್ಮಿ ಇತ್ತಂದ್ರೆ ಹೈಟ್ ಇನ್ಕ್ರೀಸ್ ಮಾಡಿಸ್ತೀನಿ. ನಾಕ್ನಿ ಪಾಯಿಂಟು, ಫ್ಲಾಟ್ಫುಟ್ ಪಾಯಿಂಟು, ಇನ್ನೂ ಏನಾದರೂ ಮೆಡಿಕಲ್ ಸಮಸ್ಯೆಗಳಿದ್ರೆ ಡೈಲಿ ಮಾರ್ನಿಂಗ್ ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತಿರ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ 7:30ಯಿಂದ ಏನು ಮಾಡ್ತೀವಪ್ಪ ಅಂದ್ರೆ 9 ಗಂಟೆ ತನಕ ಫಸ್ಟಿಗೆ ಮಾರ್ನಿಂಗ್ 7:30ರಿಂದ 9 ಗಂಟೆ ತನಕ ಏನಿರ್ತದೆ ಕ್ಲಾಸ್ ಇರ್ತದೆ. ನೆಕ್ಸ್ಟ್ ನಾಷ್ಟ ಆದ ಕೂಡಲೇ ಮತ್ತೆ ವಾಪಸ್ 10ರಿಂದ 12 ಗಂಟೆ ತನಕ ಕ್ಲಾಸ್ ತಗೋತೀವಿ. ಸೊ 12 ಗಂಟೆಗೆ ನಾವು ನಿಮ್ಗೆ ಏನು ಮಾಡ್ತೀವಿ ಅಂದ್ರೆ ರೆಸ್ಟಿಗೆ ಬಿಟ್ಬಿಡ್ತೀವಿ. 12 ಗಂಟೆಗೆ ಊಟ ಮಾಡಿ ಮಲ್ಕೋದು. ಮತ್ತೆ ವಾಪಸ್ ಕ್ಲಾಸ್ ಯಾವಾಗ 4 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 4ರಿಂದ 5:30 ತನಕ ಇರ್ತದೆ. ಸೊ 5:30ಗೆ ಮತ್ತೆ ಸಾಯಂಕಾಲ ಗ್ರೌಂಡಿಗೆ ಹೋಗೋದು. ವಾಪಸ್ ಬಂದ ನಂತರ 7ರಿಂದ 9 ಗಂಟೆ ತನಕ ಕ್ಲಾಸ್ ಇರ್ತದೆ. ನೈಟ್ ನಿಮ್ಗೆ ವಾಪಸ್ ಏನಾದರೂ ಡೌಟ್ ಇದ್ರೆ ಊಟ ಆದ ನಂತರ 10ರಿಂದ 11:30 ತನಕ ಒಬ್ಬರು ಸರ್ಗಳು ಇರ್ತಾರೆ. ನಿಮ್ಗೆ ಯಾವುದೇ ಡೌಟ್ ಇದ್ರೂ ಡೌಟ್ ಡಿಸ್ಕಷನ್ ಮಾಡ್ತಿರ್ತೀವಿ. ಇದು ಡೈಲಿ ರೋಟೀನ್ ಆಯಿತು. ನೆಕ್ಸ್ಟ್ ಪ್ರತಿ ಸಂಡೇಗೊಮ್ಮೆ ಆನ್ಲೈನ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ. ಅಂದರೆ ಕಂಪ್ಯೂಟರ್ ಒಳಗೆ ಎಕ್ಸಾಮ್ ಬರೀದು ಆ ರೀತಿ ಎಕ್ಸಾಮ್ ಇರ್ತದೆ. ನೆಕ್ಸ್ಟ್ ಚಾಪ್ಟರ್ ವೈಸ್ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಟೈಮ್ ಆ್ಯಂಡ್ ವರ್ಕ್ ನಾ ಚಾಪ್ಟರ್ ಮುಗಿಸ್ತೀನಿ ಅಂದ್ರೆ ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ನ ನಾ ಅವತ್ತು ಸಾಯಂಕಾಲ ವರ್ಕ್ಶೀಟ್ನ ಕೊಟ್ಬಿಡ್ತೀನಿ. ಸೊ ಎಕ್ಸಾಮ್ ಮುಗಿಸಿ
ಮತ್ತೆ ವಾಪಸ್ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗಿರ್ತೇವೆ. ಹಿಂಗೆ ಪ್ರತಿಯೊಂದು ಮ್ಯಾಥ್ಸ್ ಆಗಿರ್ಬೋದು, GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಈ ರೀತಿಯಾಗಿ ನಮ್ಮ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ನಿಮ್ಮ ಒಂದು ಅಗ್ನಿವೀರ ಆಗ್ತಕ್ಕಂಥ ಕನಸನ್ನ ನಮ್ಮ ಸಂಸ್ಥೆಗೆ ಬಂದು ನನಸು ಮಾಡ್ಕೋರಿ ಅಂತಕ್ಕಂಥ ಒಂದು ನಂಬಿಕೆಯನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಕೊಡ್ತಾ ಇದ್ದೀನಿ.